ಸ್ಟೂಡೆಂಟ್ಸ್, ಮಕ್ಕಳೇ, ಪ್ರತಿ ತರಗತಿಯಾಗೆ ಇವತ್ತು ಸಹ ನಾನು ಕತೆ ಹೇಳೋದ್ರ ಮೂಲಕ ಪಾಠ ಆರಂಭ ಮಾಡ್ತೀನಿ. ಆಯ್ತಾ? ಎಲ್ಲ ಡೈರೆಕ್ಟ್ ಮಾಡ್ಲಾ? ಹಾಗಾದ್ರೆ ಕೇಳಿ. ಏನಿಲ್ಲ, ಒಂದ್ಸಲ ಒಂದ್ ನಿಮಿಷ, ನಂಗೆ ಯಾಕೋ ಡೌಟ್. ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಅಂದ್ರೆ ಯಾವ್ದು ಮಕ್ಕಳೇ? ಜ್ಞಾನೇಂದ್ರಿಯ ಪರವಾಗಿಲ್ಲ. ಜ್ಞಾನೇಂದ್ರಿಯಗಳು ಅನ್ನುವಂಥದ್ದು ಪಂಚೇಂದ್ರಿಯಗಳು ಗೊತ್ತಿದೆ. ಅದರ ಬಗ್ಗೆ ಒಂದು ಕಥೆ ಹೇಳ್ತೀನಿ. ಒಂದ್ಸಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವಕ್ಕೆ ಸಿಕ್ಕಾಪಟ್ಟೆ ಒಂದೊಂದಕ್ಕೂ ಜಬ್ಬ ಬಂದ್ಬಿಡುತ್ತೆ. ಕಣ್ಣು ಹೇಳುತ್ತಂತೆ ನಾನೇ ಶ್ರೇಷ್ಠ, ನಾನಿಲ್ಲ ಅಂದ್ರೆ ನೀವು ಈ ಸೃಷ್ಟಿಯನ್ನ ನನ್ನ ದೃಷ್ಟಿ ಇಲ್ಲದೆ ಇದ್ರೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಣ್ಣು ಹೇಳುತ್ತೆ. ಅಷ್ಟೊತ್ತಿಗೆ ಕಿವಿ ಹೇಳುತ್ತಂತೆ, ಏ ಕಣ್ಣು ಸುಮ್ಮನಿರು, ನನ್ನಿಂದಲೇ ನೀನು ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಸಾಧ್ಯ, ಎಲ್ಲಿ ಶಬ್ದ ಬರುತ್ತೆ, ಎಲ್ಲಿ ನೋಡ್ಬೇಕು ಆ ಥರದನ್ನೆಲ್ಲ ನಾನು ಗ್ರಹಿಸುವಂತಹ ಶಬ್ದದಿಂದ ನೀನು ಆ ಕಡೆ ಈ ಕಡೆ ನೋಡಿ ದೃಷ್ಟಿ ನೋಡ್ಲಿಕ್ಕಾಗುತ್ತೆ, ಹಾಗಾಗಿ ನಾನೇ ಗ್ರೇಟ್ ಅಂತ ಹೇಳುತ್ತೆ. ಅಷ್ಟೊತ್ತಿಗೆ ಮೂಗು ಹೇಳತ್ತಂತೆ, ಏ ಕಿವಿ ನೀನ್ ಸುಮ್ಮನಿರೋ, ನಾನೇ ಗ್ರೇಟು, ನಾನು ಗಾಳಿಯನ್ನ ಒಳಗೆ ಕಳಿಸ್ತೀನಿ, ಹಾಗೆ ಮತ್ತು ವಾಸನೆ, ಯಾವುದು ಕೆಟ್ಟ ವಾಸನೆ, ಯಾವುದು ಒಳ್ಳೆ ಸುವಾಸನೆ, ಇದನ್ನೆಲ್ಲ ಗ್ರಹಿಸ್ತೀನಿ, ಹಾಗಾಗಿ ನಾನೇ ಗ್ರೇಟ್ ಅಂತ ಹೇಳುತ್ತೆ. ಆಗ ನಾಲಿಗೆ ಹೇಳತ್ತಂತೆ, ಏ ಕಣ್ಣು, ಕಿವಿ, ಮೂಗು ಎಲ್ಲರೂ ಸುಮ್ಮನೆ ಇದೆ, ನಾನೇ ಗ್ರೇಟ್. ಯಾಕಪ್ಪ ಅಂತ, ನಾನು ರುಚಿಯನ್ನು ನೋಡ್ತೀನಿ, ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನು ಒಳಗೆ ಕಳಿಸ್ತೀನಿ, ನೀವೆಲ್ಲರೂ ಆರಾಮಾಗಿರ್ಬೇಕು, ಯಾರ ಹತ್ರನೂ ಏಟು ಬಿಡಬಾರ್ದು ಅಂತ ಹೇಳಿದ್ರು ನಾನು ಸರಿಯಾಗಿ ಮಾತಾಡಬೇಕು, ಆಗ ನೀವೆಲ್ಲರೂ ಹುಷಾರಾಗಿ ಸೇಫ್ ಆಗಿರ್ತೀರ, ನಾನೇ ಗ್ರೇಟ್ ಅಂತ ಹೇಳುತ್ತೆ. ಆಗ ಎಲ್ಲರಿಗೂ ಜಂಬ ಬಂದ್ಬಿಡುತ್ತೆ. ಈಗ ಏನ್ ಮಾಡ್ತಾರೆ, ಗ್ರೇಟ್ ಗ್ರೇಟ್ ಅಂತಿರ್ತಾರೆ. ಅಷ್ಟೊತ್ತಿಗೆ ಒಂದು ಮಧ್ಯದಲ್ಲಿ ಹೃದಯ ಎಂಟ್ರಿ ಆಗುತ್ತೆ. ಯಾಕೋ ಜ್ಞಾನೇಂದ್ರಿಯಗಳೆಲ್ಲ ಜಗಳ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತಂತೆ. ಇಲ್ಲ ಇವ್ನು ನಾನು ಅವ್ನು ಗ್ರೇಟ್ ಅಂತಾನೆ, ಇಲ್ಲ ಇವ್ನು ನಾನ್ ಗ್ರೇಟ್ ಅಂತಾನೆ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನೊಂದು ಸಜೆಷನ್ ಹೇಳ್ತೀನಿ, ಆ ರೀತಿ ಮಾಡಿ. ಏನ್ ಮಾಡಿ, ಯಾರಾದ್ರೂ ಒಬ್ಬೊಬ್ರು ಒಂದೊಂದು ವಾರ ರಜೆ ತಗೊಂಡು ಅಂತ ಹೇಳಿ. ಆಗ ಅವಕ್ಕೆಲ್ಲ ಜಂಬ ಇರುತ್ತಲ್ಲ, ಖುಷಿಯಿಂದ ಆಯ್ತು ಅದನ್ನೇ ಮಾಡೋಣ ಅಂತ ಹೇಳಿ ಕಣ್ಣು ಒಂದು ವಾರ ರಜೆ ಹೋಗ್ತಾರೆ. ಒಂದು ವಾರ ಎಲ್ಲೂ ಸಹ ಅದು ಏನನ್ನು ನೋಡಲ್ಲ, ಕಣ್ಣು ಮುಚ್ಕೊಂಡೇ ಇರೋದು. ರಜೆ ಮುಗಿಸಿ ಬರುತ್ತೆ. ಹಾಗೆ ಕಿವಿನೂ ರಜೆ ಮುಗಿಸ್ಕೊಂಡು ಬರುತ್ತೆ, ಕಣ್ಣು ಹಾಗೆ ನಾವು ಎಲ್ಲರೂ ಒಂದೊಂದು ವಾರ ರಜೆ ಮುಗಿಸ್ಕೊಂಡು ಬರ್ತಾರೆ. ಎಲ್ಲರೂ ಬಂದು ನೋಡ್ತಾರೆ. ಫಸ್ಟ್ ಕಣ್ಣು ಬರುತ್ತೆ, ಕಣ್ಣು ರಜೆ ಮುಗಿಸ್ಕೊಂಡು ಬರುತ್ತೆ. ಯಥಾವತ್ತಾಗಿ ಏನಾಗ್ತಾ ಇರುತ್ತೆ, ದಿನಚರಿ ನಡೀತಾನೆ ಇರುತ್ತೆ. ಕಣ್ಣು ಇಲ್ಲ ಅಂತ ಹೇಳಿ ಯಾವ ಕೆಲಸವೂ ಸಹ ಅಲ್ಲಿ ನಿಂತಿರೋದಿಲ್ಲ, ಎಲ್ಲ ಕೆಲಸ ನಡೀತಾ ಇದೆ. ಹಾಗೆ ಕಿವಿ ಬರುತ್ತೆ, ರಜೆ ತಗೊಂಡೋಗಿ ಮುಗಿಸ್ಕೊಂಡು ಬರುತ್ತೆ, ಅಲ್ಲೂ ಸಹ ಕಿವಿ ಇಲ್ಲ ಅಂತ ಯಾವ ಕೆಲಸ ಇಲ್ಲ, ಪ್ರತಿಯೊಂದು ಕ್ರಿಯೆ ಏನ್ ನಡಿಬೇಕು ಎಲ್ಲ ನಡೀತಾ ಇದೆ. ಹಾಗೆ ನಾಲಿಗೆ ಬರುತ್ತೆ, ಆಗ್ಲೂ ಸಹ ಎಲ್ಲ ಕ್ರಿಯೆಗಳು, ನಾಲಿಗೆ ರಜೆ ಹಾಕಿರೋದ್ರಿಂದ ಒಳ್ಳೇದಾಯ್ತು, ಮಾತಿಲ್ಲ, ಕಥೆ ಇಲ್ಲ, ಸೈಲೆಂಟ್, ಆರೋಗ್ಯಕ್ಕೆ ಒಳ್ಳೇದು, ಇನ್ನೂ ಚೆನ್ನಾಗಿ ಕ್ರಿಯೆಗಳು ನಡೆದೋದು. ಆನಂತರದಲ್ಲಿ ಯಾರು ಬರ್ತಾರೆ, ಮೂಗು ಬರುತ್ತೆ. ನಾನಿಲ್ಲ ಅಂತ ಹೇಳಿದ್ರೆ ಇವ್ರು ಯಾರು ಬದುಕಿರ್ತಿರ್ಲಿಲ್ಲ ಅಂತ ಹೇಳಿದ್ದೆ, ಅಯ್ಯೋ ಇದೇನಿದು, ಎಲ್ಲ ಇದ್ದಾರೆ, ನಾನು ಉಸಿರಾಡ್ತಿದ್ದೆ, ಮತ್ತೆ ವಾಸನೆ ಗ್ರಹಿಸ್ತಿದ್ದೆ, ಆದ್ರೂ ಆರಾಮಾಗಿದ್ದಾರೆ. ನಾನು ಇಲ್ಲದೆ ಇದ್ದಾಗ ಏನ್ ಮಾಡ್ತಾ ಇದ್ರು, ಬಾಯಿಂದ ಉಸಿರಾಡಿದ್ದಾರೆ. ಹಾಗಾಗಿ ಏನಾಗಿದೆ, ನಾನಿಲ್ಲ ಅಂತ ಹೇಳಿದ್ರೆ ಹಾಗೆ ಆರಾಮಾಗಿ ನಡೆಯುತ್ತೆ, ನನ್ನ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಕಣ್ಣು, ಮೂಗು, ಕಿವಿ, ಬಾಯಿಗೆ, ಹಾಗೆ ನಾಲಿಗೆಗೆಲ್ಲ. ಅಷ್ಟೊತ್ತಿಗೆ ಹೃದಯ ಬರುತ್ತೆ. ನೋಡಿದ್ರ, ಈಗ ಗೊತ್ತಾಯ್ತಾ, ಒಂದು ಕೆಲಸ ಮಾಡಿ, ನೀವೆಲ್ಲ ರಜದಿಂದ ಬಂದ್ರಲ್ವಾ, ಹಾಗಾದ್ರೆ ನಾನೀಗ ರಜೆ ಹಾಕ್ತೀನಿ ಅಂತ ಹೇಳೋದು. ಅಷ್ಟೊತ್ತಿಗೆ ಎಲ್ಲರೂ ಬೇಡ 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 ರಜೆ ಹಾಕ್ಬೇಡಪ್ಪ, ನೀನು ಮಾತ್ರ ರಜೆ ಹಾಕಿದ್ರೆ ನಾವೆಲ್ಲ ಪರ್ಮನೆಂಟ್ ರಜಾ ಅಂತ ಹೇಳೋದು. ಆಗ ಗೊತ್ತಾಗುತ್ತೆ, ಆಗ ಹೃದಯ ಹೇಳುತ್ತೆ. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ ಮಕ್ಕಳೇ, ಒಂದು ರಚನೆ ಅಥವಾ ಒಂದು ಜೀವಿ ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಅಂಗಗಳ ಸಹಭಾಗಿತ್ವದಿಂದ ಮಾತ್ರ ಆ ಜೀವಿಯ ರಚನೆ, ದೇಹದ ರಚನೆ ಆಗ್ಲಿಕ್ಕೆ ಸಾಧ್ಯ. ಆ ಜೀವಿಯ ದೇಹದ ಜೈವಿಕ ಕ್ರಿಯೆಗಳು ನಡಿಬೇಕು ಅಂತ ಹೇಳಿದ್ರೆ ಎಲ್ಲ ಅಂಗಗಳ ಸಹಭಾಗಿತ್ವ, ಸಹಕಾರದಿಂದ ಮಾತ್ರ ಅದನ್ನ ಸಾಧ್ಯ. ಆ ರೀತಿ ಸಹಭಾಗಿತ್ವ ಮತ್ತು ಸಹಕಾರದಿಂದ ಒಂದು ನಿಯಂತ್ರಿತವಾದಂತಹ ಸನ್ನಿವೇಶದಲ್ಲಿ ನಾವು ಅದನ್ನ ನಡೆಸ್ಕೊಂಡು ಹೋದಾಗ ಆ ಜೀವಿ ಪರಿಸರದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೃದಯ ಹೇಳುತ್ತೆ. ಹಾಗಾಗಿ ಈಗ ನಾನು ಈ ಕಥೆಯನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಜೀವಿ ಭೂಮಿಯ ಮೇಲೆ ಬದುಕಬೇಕು ಅಂತ ಹೇಳಿದ್ರೆ, ಜೊತೆಗೆ ಆ ಜೀವಿಯ ದೇಹ ರಚನೆ ಮತ್ತು ಜೈವಿಕ ಕ್ರಿಯೆಗಳು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅವುಗಳ ದೇಹದಲ್ಲಿ ಅನೇಕ ಅಂಗಗಳ
ಸಹಭಾಗಿತ್ವ ಅತ್ಯಂತ ಅವಶ್ಯಕ ಅನ್ನುವಂಥದ್ದು. ಜೊತೆಗೆ ಅದನ್ನ ಯಾವ ರೀತಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಭೂಮಿಯ ಮೇಲೆ ಮತ್ತು ಯಶಸ್ವಿಯಾಗಿ ಬದುಕಬಹುದು ಅನ್ನುವಂಥದ್ದು ಈ ಪಾಠ ತಿಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಮಕ್ಕಳೇ, ಈಗ ನಾವು ಆ ಪಾಠದ ಹೆಸರನ್ನ ತಿಳಿದುಕೊಳ್ಳೋಣ. ಪಾಠ ಯಾವ್ದಪ್ಪ ಅಂತ ಹೇಳಿದ್ರೆ ಬರ್ಕೊಳ್ಳಿ, ಯಾವುದು? ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಏನೀಗ ಭೂಮಿಯ ಮೇಲೆ ಇರುವಂತಹ ಎಲ್ಲ ಜೀವಿಗಳಲ್ಲೂ ಇದು ನಡೆಯುತ್ತಾ? ಖಂಡಿತವಾಗಿ ಏನಾಗ್ತಾ ಇರುತ್ತೆ, ನಡೀತಾ ಇರುತ್ತೆ. ವಿಕಾಸಗೊಂಡಂತಹ ಜೀವಿಗಳಲ್ಲಿ ಎಲ್ಲದರಲ್ಲೂ ಸಹ ಸಹಕಾರ ಅಥವಾ ಸಹಭಾಗಿತ್ವ ಮತ್ತು ನಿಯಂತ್ರಣದಿಂದ ಪರಿಸರದ ಯಾವುದೇ ಪ್ರಚೋದನೆಗೆ ಅನುಗುಣವಾಗಿ ಜೀವಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಜೀವಿಗಳು ಅಂತ ಹೇಳಿದ್ರೆ ಯಾವ್ದಾದ್ರು ಉದಾಹರಣೆ ಕೊಡಿ. ಜೀವಿಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ಕೊಡ್ತೀರಾ ಅಲ್ವಾ? ಕೊಡ್ತೀರಾ? ಹೇಳಿ ಮತ್ತೆ. ಹಬ್ಬ, ಬೆಕ್ಕು, ಫೇವರೇಟ್ ಪೆಟ್ ಅನಿಮಲ್ ಹೇಳ್ಬಿಟ್ರಿ. ನಾಯಿ, ಮನುಷ್ಯ. ನೋಡಿ, ಇವೆಲ್ಲ ಬದುಕಲಿಕ್ಕೆ ಇನ್ನೊಂದು ಜೀವಿ ಬೇಕು. ಯಾವ ಜೀವಿ? ಸಸ್ಯಗಳು ಸಹ ಜೀವಿನೇ ಅಲ್ವಾ? ಹಾಗಾಗಿ ಸಸ್ಯಗಳಾಗಿರ್ಬೋದು, ಎಲ್ಲ ಪ್ರಾಣಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಇವೆಲ್ಲವೂ ಸಹ ಏನಾಗಿರುತ್ತೆ? ಜೀವಿಗಳೇ ಆಗಿರುತ್ತೆ. ಆದ್ರೆ ಈಗ ನಾವು ಆ ಎಲ್ಲ ಜೀವಿಗಳು ಸಹ ಪರಿಸರದ ಪ್ರಚೋದನೆಗೆ ಅನುಗುಣವಾಗಿ ಜೀವನವನ್ನ ಮಾಡ್ತಾ ಇರುತ್ತೆ. ಜೀವಿಯ ದೇಹದ ರಚನೆಯನ್ನು ಹೊಂದಿದ್ರೂ ಸಹ ಅದು ಪರಿಸರದ ಪ್ರಚೋದನೆಗೆ ಅನುಗುಣವಾಗಿ ಅದು ಏನ್ ಮಾಡ್ತಾ ಇರುತ್ತೆ? ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಮೊದಲನೇದಾಗಿ ನಾವು ಜೀವಿಗಳಲ್ಲಿ, ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರಚೋದನೆ ನಡೆಯುತ್ತೆ, ಪ್ರತಿಕ್ರಿಯೆ ನಡೆಯುತ್ತೆ, ಅಲ್ಲಿ ಹೇಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಇರುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಹಾಗಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನ ನಾವೀಗ ಯಾವುದರಲ್ಲಿ ನೋಡ್ತಾ ಹೋಗೋಣ? ಸಸ್ಯಗಳಲ್ಲಿ. ಪ್ರಾಣಿ ಮತ್ತು ಸಸ್ಯಗಳಿಗೆ ಹೋಲಿಸಿದಾಗ ಎರಡು ಜೀವಿಗಳಿಗೂ ಸಹ ಪರಿಸರದ ಪ್ರಚೋದನೆ ಇದ್ದೇ ಇರುತ್ತೆ. ಆದ್ರೆ ಇವೆರಡರಲ್ಲಿ ಯಾವುದರಲ್ಲಿ ಆಕ್ಟಿವಿಟಿ ಜಾಸ್ತಿ, ಯಾವ್ದು ತುಂಬಾ ಚಟುವಟಿಕೆ ಇರುತ್ತೆ? ಪ್ರಾಣಿಗಳು. ಹಾಗಾಗಿ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಯಾರಿಗೆ? ಪ್ರಾಣಿಗಳಿಗೆ. ಹಾಗಾದ್ರೆ ಚಟುವಟಿಕೆಯನ್ನ ನಮಗೆ ಹೆಚ್ಚಾಗಿ ತುಂಬಾ ಪ್ರಾಣಿಗಳಷ್ಟು ಚಟುವಟಿಕೆಗಳು ತೋರ್ಪಡಿಕೆಗೆ ಕಾಣಿಸದೇ ಇದ್ರು, ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಚಟುವಟಿಕೆಯನ್ನ ನೀವು ನೋಡ್ತಾ ಹೋಗುತ್ತೆ, ನಡೀತಾ ಹೋಗುತ್ತೆ, ಅಲ್ಲಿ ಯಾವ ಪ್ರಮುಖವಾಗಿ ಪಾಲ್ಗೊಳ್ತಾ ಹೋಗ್ತಾರೆ ಅನ್ನುವಂಥದ್ದು ನೋಡೋಣ. ಮೊದಲದಾಗಿ ಪರಿಸರದಲ್ಲಿ ನಮಗೆ ಪ್ರಚೋದನೆ ಅನ್ನುವಂಥದ್ದು ಕಂಡೇ ಬರುತ್ತೆ. ಯಾವುದೇ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ, ಅಂದ್ರೆ ಯಾವುದೇ ಜೀವಿಗಳಿಗೆ ಪರಿಸರದಲ್ಲಿ ಪ್ರಚೋದನೆ ಎನ್ನುವಂಥದ್ದು ಇದ್ದೇ ಇದೆ. ಪರಿಸರದಲ್ಲಿ ಪ್ರಚೋದನೆ. ಹಾಗಾದ್ರೆ ಪರಿಸರದಲ್ಲಿ ಪ್ರಚೋದನೆ ಅಂತ ಹೇಳಿದ್ರೆ ಏನು? ಅಲ್ಲಿ ಪರಿಸರದ ಬಗ್ಗೆ ಕಂಡು ಬರುವಂತಹ ಹೊರಗಿನಿಂದ ಒಂದು ಏನು ಚಟುವಟಿಕೆ ಇರುತ್ತೆ, ಅದನ್ನ ನಾವೇನಂತ ಹೇಳಿ ಕರಿತೀವಿ? ಪ್ರಚೋದನೆ. ಅದಕ್ಕೆ ನಾವು ಏನ್ ಮಾಡ್ತಾ ಹೋಗ್ತೀವಿ? ಜೀವಿಗಳು ಏನ್ ಮಾಡ್ತಾ ಹೋಗ್ತೀವಿ? ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತೀವಿ. ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸೋದು ಅಂದ್ರೆ ಹೊರಗಡೆ ಏನ್ ಆಗ್ತಾ ಇದೆ ಅದಕ್ಕೆ ನಾವು ಸ್ಪಂದಿಸುವಂತಹ ರೀತಿ. ಹಾಗಾದ್ರೆ ಸಸ್ಯಗಳಲ್ಲಿ ಪ್ರತಿಕ್ರಿಯೆ ಹೇಗೆ ನಡೀತಾ ಇದೆ ಅಂದ್ರೆ, ಈಗ ಉದಾಹರಣೆಗೆ ಹೇಳ್ತಾ ಹೋಗೋಣ. ಸಸ್ಯಕ್ಕೆ ಪ್ರಚೋದನೆ ಅಂದ್ರೆ, ಒಂದು ಸಸ್ಯ ಇದೆ, ಅದಕ್ಕೆ ಬೆಳಕು ಬೇಕಾಗಿದೆ, ತುಂಬಾ ಬೆಳಕು ಬೇಕಾಗಿದೆ. ಬೆಳಕು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಬೆಳಕು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದು ಒಣಗಿದ ರೀತಿಯಲ್ಲಿ ಕಾಣಿಸುತ್ತೆ. ಇಲ್ಲಾಂದ್ರೆ ಬೆಳಕು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಬೆಳಕಿನ ಕಡೆಗೆ ಏನಾಗ್ತಾ ಇರುತ್ತೆ? ಅದು ವಾಗಿ ಬೆಳೀತಾ ಇರುವುದನ್ನ ನೀವು ನೋಡಿರ್ಬೋದು. ಇಲ್ಲೇ ಎದುರುಗಡೆ ತೆಂಗಿನ ಮರ ಎಲ್ಲ ನೋಡಿರ್ಬೋದು. ಆ ಕಡೆ ಹೆಚ್ಚಿಗೆ ದೊಡ್ಡದಿದೆ ಅಂತ ಹೇಳಿದ್ರೆ ಅದೇನಾಗ್ತಾ ಇರುತ್ತೆ? ಅಲ್ಲಿ ಆ ಕಡೆ ಬಿಸಿಲು ಬೀಳ್ತಾ ಇಲ್ಲ ಅಂತ ಹೇಳಿ ಎಲ್ಲಿ ಖಾಲಿ ಜಾಗ ಇದೆ ಆ ಕಡೆಗೆ ಏನಾಗ್ತಾ ಇರುತ್ತೆ? ಬೆಂಡಾಗಿ ಸ್ವಲ್ಪ ಬಾಗಿದಾಗೆ ಕಾಣಿಸ್ತಿರುತ್ತಲ್ವ. ಅಂದ್ರೆ ಇಲ್ಲಿ ಪ್ರಚೋದನೆ ಬೆಳಕಾದ್ರೆ, ಹಾಗಾದ್ರೆ ಪ್ರತಿಕ್ರಿಯೆ ಸಸ್ಯ ಅದು ಹೇಗೆ ಸ್ಪಂದಿಸುತ್ತೆ ಅಂತ ಹೇಳಿದ್ರೆ ಬೆಳಕಿನ ಕಡೆಗೆ ಏನಾಗ್ತಾ ಇರುತ್ತೆ? ವಾಲುತ್ತಾ ಇರುವಂಥದ್ದು ಪ್ರತಿಕ್ರಿಯೆ ಆಗಿರುತ್ತೆ. ಈ ರೀತಿ ಒಂದೊಂದಕ್ಕೂ ಸಹ ಸಸ್ಯ ಪರಿಸರದ ಪ್ರಚೋದನೆಗೆ ಅನುಗುಣವಾಗಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಬೇಕಾದ್ರೆ ಅವುಗಳ ದೇಹದಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಅನ್ನುವಂಥದ್ದು ನಡೀತಾ ಹೋಗುತ್ತೆ. ಹೇಗೆ ಸಹಭಾಗಿತ್ವ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗುತ್ತೆ. ಪ್ರಚೋದನೆಗೆ ಅನುಗುಣವಾಗಿ ಇಲ್ಲಿ ಅದು ಏನ್ ಮಾಡ್ತಾ ಇರ್ತಪ್ಪ ಅಂದ್ರೆ ಸಸ್ಯ ಒಂದು ವರ್ತನೆಯನ್ನ ತೋರಿಸುತ್ತೆ. ಅದನ್ನೇ ನಾವು ಏನಂತ ಹೇಳಿ ಕರಿತೀವಿ? ಅನುವರ್ತನೆ. ಸಸ್ಯಗಳಲ್ಲಿ ಕಂಡು ಬರುವಂಥದ್ದು ಅನುವರ್ತನೆ.
ಹೊರಗಡೆ ಪ್ರಚೋದನೆ ನಡೀತಾ ಇರುತ್ತೆ, ಅದಕ್ಕೆ ಅದು ಪ್ರತಿಕ್ರಿಯೆ ನಡೆಸಬೇಕು. ಹಾಗಾಗಿ ಪ್ರಚೋದನೆಗೆ ಅದು ಪ್ರತಿಕ್ರಿಯೆ ನಡೆಸುವಂಥದ್ದು ಎರಡು ರೀತಿಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಒಂದು ಅನುವರ್ತನೆಯಿಂದ ಅದು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ, ಇನ್ನೊಂದು ಯಾವುದರಿಂದ ತೋರಿಸುತ್ತೆ? ಚೋದಕಗಳಿಂದ ತೋರಿಸುತ್ತೆ. ಯಾವುದರಿಂದ ತೋರಿಸುತ್ತೆ? ಚೋದಕಗಳು. ಹೇಗೆ ಇವುಗಳ ಮುಖಾಂತರ ಪ್ರತಿಕ್ರಿಯೆಯನ್ನ ತೋರಿಸಿ ಅದರ ದೇಹದಲ್ಲಿ ಜೈವಿಕ ಕ್ರಿಯೆಗಳು ಸಮರ್ಪಕವಾಗಿ ನಡೆದು ಈ ಪರಿಸರದಲ್ಲಿ ಅದೊಂದು ಯಶಸ್ವಿ ಜೀವಿಯಾಗಿ ಬದುಕಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅನುವರ್ತನೆ ಅಂತ ಹೇಳಿದ್ದೇನೆ. ಸಸ್ಯ ಏನ್ ಮಾಡ್ತಾ ಇರುತ್ತೆ? ಪರಿಸರದ ಪ್ರಚೋದನೆ ಏನಾಗ್ತಾ ಇದೆ ಅದಕ್ಕೆ ಅನುಗುಣವಾಗಿ ಏನು ವರ್ತನೆಯನ್ನ ತೋರಿಸುತ್ತೋ ಅದನ್ನ ನಾವೇನಂತ ಹೇಳಿ ಕರಿತೀವಿ? ಅನುವರ್ತನೆ. ಸಸ್ಯಗಳಲ್ಲಿ ಅನುವರ್ತನೆ ಅನ್ನುವಂಥದ್ದು ಮತ್ತು ಚೋದಕಗಳ ಮುಖಾಂತರ ಅವುಗಳ ಸಸ್ಯಗಳ ದೇಹದಲ್ಲಿ ಸಹಭಾಗಿತ್ವದ ಮೂಲಕ ಪರಿಸರದಲ್ಲಿ ಆ ಸಸ್ಯ ಉಳಿದು ಪರಿಸರದ ಪ್ರಚೋದನೆಗೆ ಅನುಗುಣವಾಗಿ ಅದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಹಾಗಾದ್ರೆ ಅನುವರ್ತನೆ ಪರಿಸರದಲ್ಲಿ ನಡೆಯುವಂತಹ ಪ್ರಚೋದನೆಗೆ ಅನುಗುಣವಾಗಿ ಸಸ್ಯ ವರ್ತನೆಯನ್ನ ತೋರಿಸುತ್ತೆ. ಹಾಗಾದ್ರೆ ಏನ್ ಮಿಸ್ ವರ್ತನೆಯನ್ನು ತೋರಿಸುತ್ತೆ? ಹಾಗಾದ್ರೆ ಸಿಟ್ಟು ಮಾಡುತ್ತಾ, ಜಗಳ ಮಾಡುತ್ತಾ, ಏನ್ ಮಾಡುತ್ತೆ, ಅದರ ವರ್ತನೆ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಸಸ್ಯಗಳಲ್ಲಿ ಕಂಡು ಬರುವಂತಹ ಅನುವರ್ತನೆಯ ವಿಧಗಳು, ಸಸ್ಯಗಳಲ್ಲಿ ಕಂಡು ಬರುವಂತಹ ಅನುವರ್ತನೆಯ ವಿಧಗಳಲ್ಲಿ ನೋಡ್ತಾ ಹೋದ್ರೆ ಒಂದನೆಯದು ನಾವು ನೋಡ್ತಾ ಹೋಗೋಣ. ಒಂದು ದ್ಯುತಿ ಅನುವರ್ತನೆ. ಯಾವುದು? ದ್ಯುತಿ ಅನುವರ್ತನೆ. ನೀವು 8ನೇ ಕ್ಲಾಸಿಂದ ಪಾಠ ಕೇಳ್ಕೊಂಡು ಬಂದಿದ್ದೀರಾ ಮಕ್ಕಳೇ. ದ್ಯುತಿ ಅಂದ್ರೆ ಏನು? ಬೆಳಕು. ಏನಂತ ಹೇಳ್ತಿದ್ದೀವಿ? ಬೆಳಕು. ಇತ್ತೀಚೆಗೆ ಹೆಸರನ್ನು ಸಹ ದ್ಯುತಿ ಅಂತ ಹೇಳ್ತಾರೆ. ದ್ವಿತೀಯ ಬೇರೆ, ದ್ಯುತಿ ಅನ್ನುವಂತಹ ಹೆಸರನ್ನು ಸಹ ಈಗ ಹೊಸ ಹೆಸರುಗಳ ಆಯ್ಕೆಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ದ್ಯುತಿ ಅಂತ ಹೇಳಿದ್ರೆ ಬೆಳಕು. ಹಾಗಾದ್ರೆ ಸಸ್ಯ ಬೆಳಕಿಗೆ ಏನ್ ಮಾಡ್ತಾ ಇರುತ್ತೆ? ಬೆಳಕು ಹೊರಗಡೆ ಪರಿಸರದಲ್ಲಿ ಬೆಳಕು ಅನ್ನುವಂಥದ್ದು ಒಂದು ಪ್ರಚೋದನೆ ಅಂದ್ರೆ ಅದಕ್ಕೆ ಸಸ್ಯ ಏನ್ ಮಾಡ್ತಾ ಇರುತ್ತೆ? ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂಥದ್ದಾಗಿರುತ್ತೆ. ಹಾಗಾಗಿ ದ್ಯುತಿ ಅನುವರ್ತನೆ ಅಂದ್ರೆ ಯಾವ ಕಡೆಗೆ ಸಸ್ಯ ಬೆಳೆಯುತ್ತೆ? ಬೆಳಕಿನ ಕಡೆಗೆ ಸಸ್ಯದ ಬಾಗುವಿಕೆ. ಬೆಳಕಿನ ಕಡೆಗೆ ಸಸ್ಯ ತನ್ನ ವರ್ತನೆಯನ್ನು ತೋರಿಸಿದ್ರೆ ಅದನ್ನ ನಾವು ಏನಂತ ಹೇಳಿ ಕರಿತೀವಿ? ದ್ಯುತಿ ಅನುವರ್ತನೆ. ಈ ಪದಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ದ್ಯುತಿ ಅನುವರ್ತನೆ. ಇನ್ನೊಂದು ವರ್ತನೆಯನ್ನ ನೋಡೋದಾದ್ರೆ ಎರಡನೇದು ಗುರುತ್ವಾನುವರ್ತನೆ. ನೋಡಿ, ಇದೆರಡು ಬರೀಲಿಕ್ಕೆ ಕಷ್ಟ ಆದ್ರೆ ನೀವು ಇಲ್ಲಿ ಗುರುತ್ವ ಅಂತ ಬರೆದು ಅದನ್ನ ಸ್ಪ್ಲಿಟ್ ಮಾಡಿ ಅನುವರ್ತನೆ ಅಂತ ಬರೀಬಹುದು. ಕೆಲವು ಮಕ್ಕಳಿಗೆ ಕಷ್ಟ ಆಗುತ್ತಲ್ಲ ಕನ್ನಡ ಅಂತವರಿಗೆ. ಇಲ್ಲಾದ್ರೆ ಗುರುತ್ವಾನುವರ್ತನೆ. ಗುರುತ್ವಾನುವರ್ತನೆ ಅಂತ ಹೇಳಿದ್ರೇನು? ದ್ಯುತಿ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ಗುರುತ್ವಾನುವರ್ತನೆ ಒಂದು ಸಸ್ಯವನ್ನ ಈಗ ನೀವು ನೆಟ್ಟಿದ್ದೀರಾ ಅಂತ ಹೇಳಿದ್ರೆ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಚಲಿಸ್ತಾ ಇರುತ್ತೆ, ಸಸ್ಯದ ಬೇರೆ ಈಗ ಹೋಗ್ತಾ ಇರುತ್ತೆ ಭೂಮಿಯ ಅಡಿಗೆ ಗುರುತ್ವದ ಕಡೆಗೆ ಏನಾಗ್ತಾ ಇರುತ್ತೆ? ಚಲಿಸ್ತಾ ಇರೋದು. ಯಾವುದೇ ನೀವು ಮೊಳಕೆ ಕಾಳುಗಳನ್ನು ಹಾಕಿದ್ರು ಸಹ ನೀವು ಎಷ್ಟೇ ಕಾಳಿನ ಮೊಳಕೆಯನ್ನು ಈಗ ಮೇಲೆ ಮಾಡಿ ಹಾಕಿದ್ರು ಮತ್ತೆ ಬೇರೆ ಏನಾಗ್ತಾ ಹೋಗುತ್ತೆ? ಭೂಮಿಯ ಕೆಳಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಗುರುತ್ವಾನುವರ್ತನೆಯಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಧನ ಗುರುತ್ವಾನುವರ್ತನೆ, ಋಣ ಅಂತ. ಧನ ಅಂತ ಹೇಳಿದ್ರೆ ಕಾಂಡ ಬೆಳಕಿನ ಕಡೆಗೆ ಚಲಿಸೋದು, ಮತ್ತೆ ಋಣ ಅಂತ ಹೇಳಿದ್ರೆ ಬೇರೆ ಏನಾಗುತ್ತೆ? ಮಣ್ಣಿನ ಕಡೆಗೆ ಚಲಿಸುವಂಥದ್ದು. ಇದನ್ನು ನಾವೇನಂತ ಹೇಳಿ ಕರಿತೀವಿ? ಗುರುತ್ವಾನುವರ್ತನೆ. ಹಾಗೆ ಇನ್ಯಾವುದು ತೋರಿಸ್ಬೋದು ನಿಮಗೆ ಗೊತ್ತಿರುವಾಗ? ಯಾವ್ದಾದ್ರು ನೋಡಿ. ಜಲಾನುವರ್ತನೆ. ಸಸ್ಯದ ಬೆಳವಣಿಗೆ ಏನಾಗ್ತಾ ಹೋಗುತ್ತೆ? ನೀರಿನ ಕಡೆಗೆ ಚಲಿಸುತ್ತೆ. ಹಾಗಾದ್ರೆ ಇದು ನೀರಿನ ಕಡೆಗೆ ಹೇಗೆ ಚಲಿಸುತ್ತೆ? ಹಾಗಾದ್ರೆ ಇರೋಬರ ಗಿಡ ಎಲ್ಲ ಬಂದು ಹೊಳೆ ಪಕ್ಕ ಕೂತಿದವ, ಕೆರೆ ಪಕ್ಕ ಕೂತಿದವ? ಇಲ್ಲ, ಹಾಗೆಲ್ಲ ಚಲ್ಸಕ್ಕಾಗಿದ್ರೆ ಮತ್ತೆ ಬಸ್ಸಲ್ಲೆಲ್ಲ ಓಡಾಡ್ಬಿಡ್ತಿದ್ವಿ ಗಿಡ ಹಾಗಾಗಿ ಹಾಗಾದ್ರೆ ಜಲಾನುವರ್ತನೆ. ಇವತ್ತು ನಿಮ್ಮ ಜೊತೆಗೆ ಒಂದು ವಿಡಿಯೋವನ್ನು ಶೇರ್ ಮಾಡ್ತೀನಿ, ಅದನ್ನ ನೋಡಿ. ಅದರಲ್ಲಿ ತುಂಬಾ ಸಂಪೂರ್ಣವಾಗಿ ಜಲಾನುವರ್ತನೆಯನ್ನು ನಾವು ನೋಡ್ಬೋದು. ನೆಕ್ಸ್ಟ್ PTG ಕ್ಲಾಸಲ್ಲೂ ಸಹ ಒಂದ್ಸಲ ತೋರಿಸಿರ್ತೀನಿ. ಜಲಾನುವರ್ತನೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಸಸ್ಯವನ್ನ ಬೆಳೆಸಿದಾಗ ಆ ಸಸ್ಯದ ಬೇರು ಸಸ್ಯದ ಬೇರು ಮೇಲಿರುತ್ತೆ ಕೆಳಗಿರುತ್ತಾ? ಸಸ್ಯದ ಬೇರು ಮೇಲಿರುತ್ತೆ ಕೆಳಗಿರುತ್ತಪ್ಪ? ಸದ್ಯ ಪಾಠ ಕೇಳ್ತಾ ಇದ್ದಾರೆ ಬೇಕು. ಇಲ್ಲ, ಕಾಂಡ ಎಲ್ಲಿರುತ್ತೆ ಆಯ? ಇಲ್ಲಲ್ಲೋ, ಎಲ್ಲಿರುತ್ತೆ? ಕಾಂಡ. ಬೇರೆ ಎಲ್ಲಿರುತ್ತೆ?
ಕಾಂಡ ಏನು ಜೋರಾಗಿ ಹೇಳು. ಮೇಲಿರುತ್ತೆ. ಹಾಗಾಗಿ ಈ ಬೇರು ಕೆಳಗಡೆ ಇರುತ್ತಲ್ಲ, ಕೆಳಗಿರುವ ಬೇರಿಗೆ ತಾನೇ ನೀರು ಬೇಕಾಗಿರುತ್ತೆ. ಸಾಮಾನ್ಯವಾಗಿ ಈ ರೀತಿಯಲ್ಲಿ ನೀರಿದೆ ಅಂತ ಹೇಳಿದ್ರೆ ನೀರು ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ. ನಾವಿಲ್ಲಿ ಜಲಾನುವರ್ತನೆ ಅಂತ ಬಂದಾಗ ಕೆಲವು ಮಕ್ಕಳ ಮುಖದಲ್ಲಿ ಏನೋ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಗಿತ್ತು. ಇಲ್ಲಿ ನೋಡಿ, ಈ ರೀತಿ ಈಗ ಭೂಮಿಯ ಆಳಕ್ಕೆ ಬೇರು ಹೋಗ್ತಾ ಇದೆ. ಆಳಕ್ಕೆ ಬೇರು ಹೋದಾಗ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರಿತ್ತು, ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ಬೇರಿನ ಬೆಳವಣಿಗೆ ಯಾವ ಕಡೆಗೆ ಜಾಸ್ತಿ ಆಗ್ತಾ ಇರುತ್ತೆ ಮಕ್ಕಳೇ? ಜಾಸ್ತಿ ಆಗುತ್ತೆ. ಇದನ್ನ ನಾವೇನಂತ ಹೇಳಿ ಕರಿತೀವಿ? ಜಲಾನುವರ್ತನೆ ಅಂತ ಹೇಳಿ ಕರಿತೀವಿ. ಸಸ್ಯಗಳು ಅನುವರ್ತನೆಯ ಮೂಲಕ ಪರಿಸರದಲ್ಲಿರುವಂತಹ ಪ್ರಚೋದನೆಗೆ ಅನುಗುಣವಾಗಿ ಏನ್ ಮಾಡ್ತಾ ಇರುತ್ತೆ? ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಆ ರೀತಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂತಹದಲ್ಲಿ ದ್ವಿತೀಯ ಅನುವರ್ತನೆ, ಇದಕ್ಕೆ ಫೋಟೋಟ್ರೋಪಿಸಮ್ ಅಂತ ಹೇಳ್ತಾರೆ. ಹಾಗೆ ಗುರುತ್ವಾನುವರ್ತನೆ ಅನ್ನುವಂಥದ್ದು, ಇದರಲ್ಲಿ ಜಿಯೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ಹಾಗೆ ಜಲಾನುವರ್ತನೆ, ಜಲ ಅಂತ ಹೇಳಿದ್ರೆ ವಾಟರ್ನ, ಬಟ್ ನಾವಿಲ್ಲಿ ಹೈಡ್ರೋಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಹಾಗೆ ಹಾಗಾದ್ರೆ ಮುಗ್ದೋಯ್ತ ಮಿಸ್ ಅಂತ ಹೇಳಿದ್ರೆ ಇನ್ನೊಂದಿದೆ ರಾಸಾಯನಿಕ ವರ್ತನೆ. ರಾಸಾಯನಿಕ ಅನುವರ್ತನೆ. ಈ ರಾಸಾಯನಿಕ ಅನುವರ್ತನೆ ಹೇಗಾಗುತ್ತೆ ಅನ್ನುವಂಥದ್ದು, ಇಲ್ಲಿ ಈ ರೀತಿಯ ಪ್ರತಿಕ್ರಿಯೆ ಯಾವಾಗ ಕಂಡು ಬರುತ್ತೆ ಅಂದ್ರೆ, ನಾವು ದಾಸವಾಳ ಹೂವಿನ ಭಾಗಗಳನ್ನೆಲ್ಲ ಗಮನಿಸಿದ್ವಿ. ಹೂವಿನಲ್ಲಿ ಪರಾಗ ಮತ್ತು ಶಲ, ಇದರಲ್ಲಿ ಪರಾಗ ಹೂವಿನ ಹೆಣ್ಣು ಭಾಗನ ಗಂಡು ಭಾಗನ, ಅಥವಾ ನೀವು ಹೇಳಿ ಗಂಡು ಭಾಗ ಯಾವುದು ಹೆಣ್ಣು ಭಾಗ ಯಾವುದು ಹೇಳಿ? ಹೂವಿನ ಗಂಡು ಭಾಗ ಯಾವುದು ಮಕ್ಕಳೇ? ಹೆಣ್ಣು ಭಾಗ ಯಾವುದು? ಅಂಡಾಶಯ. ಎಲ್ಲಿದೆ ಅದು? ಹಾಗಾಗಿ ನೋಡಿ, ಆ ಹೂವಿನ ಭಾಗ ಏನಿದೆ, ಹೂವಿನಲ್ಲಿರುವಂತಹ ಆ ಪರಾಗ ಶಲಾಕಾಗ್ರ ನಳಿಕೆಯ ಮೂಲಕ ಅಂಡಾಣುವಿನ ಕಡೆಗೆ ಬರುವಂಥದ್ದು. ಗಂಡು ಲಿಂಗಾಣು ಹೆಣ್ಣು ಲಿಂಗಾಣಿನವರೆಗೆ ಅಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನೀವು ಇಲ್ಲಿ ಶಲಾಕಾಗ್ರದ ಮೂಲಕ ಇದು ಒಂದು ಇದ್ರ ಮೇಲೆ ಪರಾಗ ಇದೆ ಅಂತ ಹೇಳಿದ್ರೆ, ಅದು ಪರಾಗ ನಳಿಕೆಯನ್ನ ಬೆಳೆಸಿಕೊಂಡು ಬಂದು ಇದೇನಾಗುತ್ತೆ, ಅಂಡಾಶಯದಲ್ಲಿ ಹೋಗಿ ಏನಾಗುತ್ತೆ, ಸೇರಿಕೊಳ್ಳುತ್ತೆ. ಈ ರೀತಿ ಇಲ್ಲಿ ಪರಾಗ ಅನ್ನುವಂಥದ್ದು ಆ ಪರಾಗ ನಳಿಕೆಯ ಮೂಲಕ ಅಂಡಾಶಯಕ್ಕೆ ಬರುವಂತಹದ್ದು ರಾಸಾಯನಿಕ ಅನುವರ್ತನೆ, ರಾಸಾಯನಿಕ ವರ್ತನೆ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ಏನೂ ಇಲ್ಲ, ಅದನ್ನ ಚಲಿಸಲಿಕ್ಕೆ ಸಾಧ್ಯವಾಗುವ ಹಾಗೆ. ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಇದು ಯಾವ ವರ್ತನೆ? ಇದು ಪರಾಗ ರೇಣುವನ್ನ ಅಥವಾ ಪರಾಗ ನಳಿಕೆಯ ಮೂಲಕ ಶಲಾಕಾಗ್ರಕ್ಕೆ ಬರುವಂತಹದ್ದು. ಯಾವುದಕ್ಕೆ ಉದಾಹರಣೆ ಆಗಿರುತ್ತೆ? ಹಾಗೆ ಇನ್ನೂ ಒಂದಿದೆ, ಅದನ್ನ ನಾವೇನಂತ ಹೇಳಿ ಕರಿತೀವಿ? ಸ್ಪರ್ಶಾನುವರ್ತನೆ. ಏನಂತ ಕರಿತೀವಿ? ಸ್ಪರ್ಶಾನುವರ್ತನೆ. ಕೆಲವು ಸಸ್ಯಗಳು ಏನಾಗ್ತಾ ಹೋಗುತ್ತೆ, ಬೆಳವಣಿಗೆಯನ್ನ ಆಧರಿಸಿ ಚಲನೆಯನ್ನ ಮಾಡ್ತಿದೆ. ಇದೆಲ್ಲವೂ ಸಹ ಬೆಳವಣಿಗೆ ಆಧಾರಿತ ಚಲನೆ ಆಗಿದೆ. ಕೆಲವು ಸ್ವತಂತ್ರವಾದಂತಹ ಚಲನೆಯನ್ನು ಸಹ ಮಾಡ್ತಾ ಹೋಗ್ತೀವಿ. ಈಗ ನಾವು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಯಾವುದಪ್ಪ ಅಂದ್ರೆ, ಮುಟ್ಟಿದರೆ ಮುನಿ ಸಸ್ಯ. ಇದರಲ್ಲಿ ಸ್ಪರ್ಶಾನುವರ್ತನೆಯನ್ನು ಕಾಣಬಹುದು. ಮುಟ್ಟಿದ ತಕ್ಷಣ ನಿಮಗೆ ರಿಯಾಕ್ಷನ್ ಗೊತ್ತಾಗುತ್ತೆ. ಬೇರೆ ಯಾವ ಗಿಡಗಳು ಸಹ ನಿಮಗೆ ಅಷ್ಟು ಬೇಗ ರೆಸ್ಪಾಂಡ್ ಮಾಡುತ್ತಾ? ಮತ್ತೆ ನೀವು ಚಿಕ್ಕ ಮಕ್ಕಳಿಂದ ಎಲ್ಲ ತುಂಬಾ ಸಲ ಆ ಗಿಡಗಳನ್ನ ಮುಟ್ಟಿ ಎಂಜಾಯ್ ಮಾಡಿ ಆಟ ಆಡಿದ್ದೀರಿ ಅಲ್ವಾ? ನೀವು ಹೋದ್ಮೇಲೆ ಆ ಗಿಡ ಮತ್ತೆ ಮೊದಲಿನಂತೆ ಆಗಿದೆ ಅಲ್ವಾ? ಹಾಗಾಗಿ ಬಿಟ್ಟಿದ್ರೆ ತುಳಿದೆಲ್ಲ ಕಿತ್ತಾಕ್ ಬಂದಿದ್ರ? ಇಲ್ಲ, ಆಗಿದೆ ಅಲ್ವಾ? ಅಂದ್ರೆ ಏನಾಗಿತ್ತು, ಮೊದಲೇನಾಗಿತ್ತು? ಯಾಕಂಗಾಗುತ್ತೆ ಮಕ್ಕಳೇ? ಇದೆ ಹುಟ್ಟಿದರ ಮುನಿ ಗಿಡ ಏನಿದೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಟಚ್ ಮೀ ನಾಟ್ ಅಂತಾರೆ, ಬೇಡ ಅಂತ ಹೇಳಿ. ಅದಕ್ಕೆ ಅದನ್ನ ನೀವು ನೆಕ್ಸ್ಟ್ ಇಂದ ನಾವೆಲ್ಲ ಅದನ್ನ ಹೇಳ್ಕೊಂಡು ಈ ಕಾಲದೆಲ್ಲ ತುಳ್ಕೊಂಡು ಹೋಗ್ತಿರ್ತೀವಿ. ಮೊದಲು ಅದೆಲ್ಲ ಇರುತ್ತೆ, ಅದೆಲ್ಲ ಆಗ್ತಿತ್ತು. ಅದು ಯಾಕೆ ಅದು ಮುದುರುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಅದನ್ನ ಅಲ್ಲಿ ತಕ್ಷಣ ಮುದುರೋ ಮಾಡೋದೇನಂದ್ರೆ, ಅಲ್ಲಿ ಕೇವಲ ಅದರ ನರಗಳಲ್ಲಿ, ಅದರಲ್ಲಿ ಇರುವಂತಹ ನಾಳಗಳಲ್ಲಿ ಇರುವಂತಹ ನೀರಿನ ಚಲನೆ ಏನಾಗುತ್ತೆ? ನೀರಿನ ಚಲನೆ. ಮೊದಲು ನೀರು ನಾಳಗಳಲ್ಲಿ ಹರಡ್ಕೊಂಡಿರುತ್ತೆ, ನೀವು ಮುಟ್ಟಿದಾಗ ಏನಾಗುತ್ತೆ, ಆ ನೀರೆಲ್ಲ ಮತ್ತೆ ಏನಾಗುತ್ತೆ, ಪ್ರಮುಖ ನಾಳಕ್ಕೆ ಬಂದಿರುತ್ತೆ. ಹಾಗಾಗಿ ಅದೆಲ್ಲ ಏನಾಗುತ್ತೆ, ಮುದುಡುತ್ತೆ.
ಆನಂತರ ಮತ್ತೆ ಅದರ ನೀರು ಮತ್ತೆ ನರಗಳ ಮುಖಾಂತರ ನಾಳಗಳ ಮುಖಾಂತರ ಎಲೆಗೆ ಹೋಗುತ್ತೆ, ಮತ್ತೆ ಏನಾಗುತ್ತೆ ಅದು ಸ್ವಲ್ಪ ಅಗಲಾಗಿರುತ್ತೆ. ನೀವು ನೋಡಿರ್ಬೋದು ತೆಳು ಬೇಲ್ ಅಥವಾ ಏನಾದ್ರು ಬಟ್ಟೆಯನ್ನ ನೀರಿಗೆ ಹಾಕಿದ್ರೆ, ನೀರಿಗೆ ಹಾಕಿ ಫುಲ್ ಹರಡಿದ್ರೆ ನೀರಲ್ಲಿ ಅಗಲಾಗೇ ಇರುತ್ತೆ. ಮತ್ತೆ ಅದನ್ನ ನೀರಿಂದ ತೆಗೆದು ವಾಪಸ್ ತೆಗೆದ್ರೆ ಅದೆಲ್ಲ ಬೇಲೆಲ್ಲ ಏನಾಗುತ್ತೆ, ಸೀರೆ ಎಲ್ಲ ಮತ್ತೆ ಮಡಚಿದಾಗ ಆಗುತ್ತಲ್ವ. ಆ ರೀತಿಯಲ್ಲಿ ಅದರಲ್ಲಿ ಒಂದು ಲಕ್ಷಣವನ್ನಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದು ಮುಟ್ಟಿದರೆ ಮುನಿ ಅಥವಾ ಟಚ್ ಮಿ ನಾಟ್ ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ಗಿಡ? ತುಂಬಾ ಈಸಿ ಇದೆ, ಇದರಲ್ಲಿ ತುಂಬಾ ಜಾಸ್ತಿ ಮಾರ್ಕ್ಸ್ ಇರೋದಿಲ್ಲ. ದ್ವಿತೀಯ ಅನುವರ್ತನೆ ಅಂದ್ರೆ ಯಾವ ಕಡೆಗೆ ಚಲಿಸುತ್ತೆ? ಗುರುತ್ವಾನುವರ್ತನೆ ಅಂತ ಹೇಳಿದ್ರೆ ಇಲ್ಲಿ ಒಂಚೂರು ಅದೇ ಹೇಳ್ಬೇಕು. ಮಣ್ಣಿನ ಬೇರು ಮಣ್ಣಿನ ಕಡೆಗೆ, ಕಾಂಡ ಬೆಳಕಿನ ಕಡೆಗೆ. ನೆಕ್ಸ್ಟ್ ಜಲಾನುವರ್ತನೆ ನೀರಿನ ಕಡೆಗೆ. ರಾಸಾಯನಿಕ ಅನುವರ್ತನೆ ಪರಾಗ ಶಲಾಕಾಗ್ರದ ಕಡೆಗೆ ಚಲಿಸುವುದು. ಆದ್ರೆ ಪರಾಗ ನಳಿಕೆಯ ಮೂಲಕ ಚಲಿಸುತ್ತೆ. ಇದ್ರದ್ದೇ ಒಂದು ಚಿತ್ರ ಮತ್ತೆ ಪಾಠದ ಮತ್ತೆ ಇನ್ನೊಂದು ಕಡೆ ನೀವು ಓದ್ತೀರಾ. ಸ್ಪರ್ಶಾನುವರ್ತನೆಗೆ ಯಾವ ಉದಾಹರಣೆ? ಇದು ಸಸ್ಯಗಳಲ್ಲಿ ನೋಡುವಂತಹ ಬೆಳವಣಿಗೆ ಆಧಾರಿತ ಚಲನೆ. ಹಾಗಾದ್ರೆ ಕೆಲವು ಚೋದಕಗಳು, ಈಗ ನೋಡಿ ಈ ಕೆಲವು ಇವುಗಳಿಂದ ಅದು ತನ್ನ ವರ್ತನೆಯನ್ನು ತೋರಿಸ್ತಾ ಇದೆ ತಾನೇ. ಇಲ್ಲ ಸಸ್ಯಗಳ ಬೆಳವಣಿಗೆ ಚಲನೆಯನ್ನ ಕಾಣ್ತಾ ಇದೀವಲ್ವ, ಇದರ ಮುಖಾಂತರ ಅದು ಚಲನೆಯನ್ನ ತೋರಿಸ್ತಾ ಇದೆ. ಹಾಗೆ ನಾವಿಲ್ಲಿ ಹೇಳ್ತಾ ಹೋದ್ರೆ ಪ್ರಚೋದನೆಗೆ ಅನುಗುಣವಾಗಿ ಪ್ರತಿಕ್ರಿಯೆಯನ್ನ ಸಸ್ಯ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಅನುವರ್ತನೆಯ ಮೂಲಕವೂ ತೋರಿಸುತ್ತೆ, ಮತ್ತೆ ಯಾವುದರ ಮೂಲಕ ತೋರಿಸುತ್ತೆ? ಚೋದಕಗಳ ಮೂಲಕವೂ ಸಹ ತೋರಿಸುತ್ತೆ. ಈಗ ನಾವು ವರ್ತನೆಯ ಮೂಲಕ ನೋಡಿದಾಗ ಚೋದಕಗಳ ಮೂಲಕ ಹೇಗೆ ತೋರಿಸುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ, ಗೊತ್ತಾಗುತ್ತಲ್ಲ. ಹಾಗಾದ್ರೆ ಈಗ ಒಂದ್ಸಲ ಯಾರಾದ್ರೂ ಒಬ್ರು ಹೇಳ್ಬಿಡಿ, ಸಸ್ಯಗಳಲ್ಲಿ ಕಂಡು ಬರುವಂತಹ ಅನುವರ್ತನ ಚಲನೆಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ ಯಾರಾದ್ರೂ ಪಟ 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 ಹೇಳುವಂತವ್ರು ಆಗ್ಬೇಕು. ಯಾವಾಗಲೂ ಹೇಳಿದಂತವ್ರು ಬೇಡ ಆಗಿರುತ್ತೆ. ಹಾಗಾಗಿ ಬೇಗ ಹೇಳಮ್ಮ, ಹೇಳೋದು. ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಸ್ಪರ್ಶಾನುವರ್ತನೆ. ಈಗ ನೋಡಿ ಡಿ ಅಲರ್ಟ್. ಈಗ ನಾನು ಕೇಳಿದವ್ರು ಹೇಳ್ತಾ ಹೋಗ್ಬೇಕು, ಆ ಕಡೆಗೆ ಫೋಕಸ್ ಮಾಡಪ್ಪ, ಯಾರು ಉತ್ತರ ಹೇಳ್ತಾರೆ ಇಲ್ಲ ನೋಡೋಣ. ಜಲಾನುವರ್ತನೆ ಅಂತ ಹೇಳಿದ್ರೆ ಯಾವ ಕಡೆಗೆ ಚಲಿಸುತ್ತೆ? ಕಿರಣ ವೆರಿ ಗುಡ್. ಯಾವ ಕಡೆಗೆ ಚಲಿಸುತ್ತೆ? ಹಾಗೆ ಗುರುತ್ವಾನುವರ್ತನೆ ಅಂತ ಹೇಳಿದ್ರೆ ಅಮೂಲ್ಯ? ಬೇರು ಮಣ್ಣಿನ ಕೆಳಗೆ ಬೆಳಕಿನ ಕಡೆಗೆ. ನೆಕ್ಸ್ಟ್ ದ್ವಿತೀಯ ಅನುವರ್ತನೆ. ರಂಜಿತಾ, ದ್ವಿತೀಯ ಅನುವರ್ತನೆ ಬೆಳಕಿನ ಕಡೆಗೆ ಸಸ್ಯ ಚಳಿ. ಸ್ಪರ್ಶಾನುವರ್ತನೆಯನ್ನು ತೋರಿಸುವಂತಹ ಒಂದು ಗಿಡ ಅಂತ ಹೇಳಿದ್ರೆ ನಮ್ಮ ಆಯಾಸ ಯಾವ್ದಪ್ಪ? ಸರಿ, ನಾವು ಹೇಳಿದ್ದ 2 ಕ್ವಶನ್ ಹೇಳಿ ಬರ್ಕೊಂಡಿದ್ದಾನ ಆಯಾಸ್ ಇವತ್ತು. ಈಗ ನೆಕ್ಸ್ಟ್ ನಾವು ಸಸ್ಯಗಳು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂಥದ್ದು ವರ್ತನೆಯ ಮೂಲಕ ಮತ್ತು ಚೋದಕಗಳ ಮೂಲಕ. ವರ್ತನೆಯನ್ನ ನಾವು ತಿಳ್ಕೊಂಡಿದ್ದೀವಿ. ಈಗ ಚೋದಕಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಚೋದಕಗಳು ಅಂತ ಹೇಳಿದ್ರೆ ಸಸ್ಯಗಳು ಪ್ರಾಣಿಗಳು ಕಂಪೇರ್ ಮಾಡಿದಾಗ ಪ್ರಾಣಿಗಳಲ್ಲಿ ಚಟುವಟಿಕೆ ಜಾಸ್ತಿ, ಸಸ್ಯಗಳಲ್ಲಿ ಚಟುವಟಿಕೆ ಕಡಿಮೆ. ಸಸ್ಯಗಳ ಚಟುವಟಿಕೆ ನಮಗೆ ಅಷ್ಟು ಚೆನ್ನಾಗಿ ಅಗೋಚರ, ವೇಗವಾಗಿ ಕಾಣಿಸೋದಿಲ್ಲ. ಆದರೆ ಪ್ರಾಣಿಗಳು ಅತ್ಯಂತ ಚಟುವಟಿಕೆಯಿಂದ ಇರುತ್ತೆ. ಆ ರೀತಿಯಲ್ಲಿದ್ದಾಗ ಪ್ರಾಣಿಗಳಲ್ಲಿ ಅಷ್ಟು ಚಟುವಟಿಕೆ ಅನ್ನುವಂಥದ್ದು ಸ್ನಾಯುಗಳಿಂದ ನರಗಳಿಂದ ನಡೆದೋಗುತ್ತೆ. ಇಲ್ಲಿ ಆ ರೀತಿಯ ಸ್ನಾಯುವಿನ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಕೆಲವು ಪ್ರತಿಕ್ರಿಯೆಯನ್ನ ಏನ್ ಮಾಡುತ್ತೆ? ಚೋದಕಗಳ ಮೂಲಕ ವ್ಯಕ್ತಪಡಿಸ್ತಾ ಹೋಗುತ್ತೆ. ಚೋದಕಗಳು ಅಂತ ಹೇಳಿದ್ರೇನು? ಸಸ್ಯ ದೇಹದಲ್ಲೇ, ಮತ್ತೆ ಆಮೇಲೆ ಕೇಳ್ತೀನಿ ಆಯ್ತಾ? ಕೆಲವರು ನೋಡಿ ಅಲ್ಲೇ ಹೇಳಲಿಕ್ಕೆ ಬರ್ಬೇಕು. ಈಗ ಬರೀ ಎಲ್ಲ ಚೋದಕಗಳು ಅಂತ ಹೇಳಲಿಕ್ಕೆ ಬರಬೇಕು. ಯಾವ ಸಸ್ಯಗಳು ತಮ್ಮ ದೇಹದಲ್ಲಿ ಒಂದು ಉಪಯುಕ್ತ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡ್ಕೊಳ್ತವೆ. ಏನ್ ಮಾಡುತ್ತೆ? ಕೆಲವು ಉಪಯುಕ್ತ ರಾಸಾಯನಿಕಗಳನ್ನ ತನ್ನ ದೇಹದಲ್ಲಿ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಆ ಉತ್ಪತ್ತಿಯಾದಂತಹ ರಾಸಾಯನಿಕಗಳು ಆ ಸಸ್ಯದಲ್ಲಿ ಒಂದು ನಿರ್ದಿಷ್ಟ ಕಾರ್ಯವನ್ನ ಮಾಡುತ್ತೆ. ಅದನ್ನ ನಾವೇನ, ಹಾಗಾಗಿ ಆ ಉತ್ಪತ್ತಿ ಆಗುವಂತಹ ರಾಸಾಯನಿಕಗಳನ್ನ ನಾವು ಏನಂತ ಹೇಳಿ ಕರಿತೀವಿ?
ಅಥವಾ ಸರಿಯಾಗಿ ನಾವು ಅದನ್ನು ಚೋದಕಗಳಿಗೆ ಇಂಗ್ಲಿಷಲ್ಲಿ ಹೇಳೋಣ ಮಿಸ್ ಅಂತ ಹೇಳಿದ್ರೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಅಂದ್ರೆ ಹಾರ್ಮೋನ್ಗಳು. ಏನ್ ಹೇಳ್ತೀವಿ? ಹಾರ್ಮೋನ್ಗಳು. ಈಗ ಈಸಿ ಆಯ್ತು. ಅದೇ ಪರೀಕ್ಷೆಯಲ್ಲಿ ಹಾರ್ಮೋನ್ ಬಂದು ಸಸ್ಯ ಚೋದಕಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ ನೀವು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಆ ಪದವನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸಸ್ಯ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಅಲ್ಲ, ಚೋದಕಗಳು ಅಂದ್ರೆ ಏನು ಅದೇ ಹೇಳಿದ್ದೆ ನಾನು ಕೇಳ್ತೀನಿ ಅಂತ. ನೋಡಿ ಅಲ್ಲೇ ಹೇಳ್ತಾ ಇದ್ದಾರೆ. ವೆರಿ ಗುಡ್. ನೋಡಪ್ಪ ಅಯ್ಯನ್ ಒಂದ್ಸಲ ಫೋಕಸ್ ಮಾಡಿ ನೋಡಿ, ಮಾತಾಡ್ತಾನೆ ಅಂತ ಮುಂದೆ ಕೂರಿಸಿದ್ವಿ, ಚೆನ್ನಾಗಿ ಪಾಠ ಕೇಳ್ತಾ ಇದ್ದಾನೆ. ಏನಪ್ಪ ಚೋದಕಗಳು ಅಂತ ಹೇಳಿದ್ರೆ ವೆರಿ ಗುಡ್. ಹಾಗಾಗಿ ಆ ಚೋದಕಗಳು ಯಾವುದು? ಇನ್ನು ಮಕ್ಕಳು ನಿಮಗೆ ಪರೀಕ್ಷೆಯಲ್ಲಿ ನೀವು ನೆನಪಿಟ್ಕೊಳ್ಳೇಬೇಕಾದಂಥದ್ದು ಹೇಗೆ ಲವಣಗಳನ್ನ ಕಲಿತೀರಾ ಹಾಗೆ ನೀವು ಈ ಚೋದಕಗಳನ್ನ ನಿಮ್ಗೆ ಹೇಳಲಿಕ್ಕೆ ಬರಬೇಕು. ನಾಳೆ ಪ್ರೇಯರ್ ಹಾಕೋದು ಸಹ ಕ್ವಶನ್ ಇದೆ. ರೆಡಿ ಸ್ಟಡಿ ಸ್ಟಾರ್ಟ್. ಆಯ್ತಾ? ಫಸ್ಟ್ ಚೋದಕಗಳಲ್ಲಿ ಮೊದಲನೇ ನಾನು ಬರೀತಾ ಹೋಗ್ತೀನಿ, ನಿಮ್ಮಲ್ಲೇ ಒಬ್ರು ಓದ್ತಾ ಹೋಗಿ ನೋಡೋಣ. ಆಮೇಲೆ ಮತ್ತೆ ನಾನು ಒಂದ್ಸಲ ಹೇಳ್ತೀನಿ ಯಾರಿಗೆ ಸರಿಯಾಗಿ ಓದಲಿಕ್ಕೆ ಬರುತ್ತೆ ಇಲ್ಲ ಅಂತ, ಅಥವಾ ನೀವೆಲ್ಲರೂ ಒಟ್ಟಿಗೆ ಓದಿ. ಯಾವ್ದಿದು? ಇನ್ನೊಂದ್ಸಲ ಹೇಳಿ. ಮತ್ತೆ ಈಗೆಲ್ಲ ಗುಡ್ ಅಂತ ಹೇಳಿ ಆಕ್ಸಿಜನ್ ಅಂದ್ಬಿಟ್ಟು ನಾನು ಈಗ ಎಲ್ಲರೂ ಅಲರ್ಟ್ ಆಗಿದ್ದೀರಾ. ನೆಕ್ಸ್ಟ್ ಯಾವ ಕಾರಣಕ್ಕೂ ಒಂದಿಲ್ಲ ಅಷ್ಟೇ, ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಪ್ಲೇಯರ್ ನೆನ್ಪಿಟ್ಕೊಳ್ಳಿಕ್ಕೂ ಈಸಿ ಇದೆ. ನೆಕ್ಸ್ಟ್ ಸೈಟೋಕೈನಿನ್. ಅಬ್ಸಿಸಿಕ್ ಆಮ್ಲ. ಇದಿಷ್ಟು ಏನಿದು? ಚೋದಕ. ಸಸ್ಯ ಹಾರ್ಮೋನ್ಗಳು ಅಥವಾ ಸಸ್ಯ ಚೋದಕಗಳು. ಹಾಗಾದ್ರೆ ಏನು ನೋಡಿ, ಇವು ನಿರ್ದಿಷ್ಟ ರಾಸಾಯನಿಕಗಳು ಸಸ್ಯ ದೇಹದ ಕೆಲವು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗಿರುವಂತಹ ಇವು ಸಸ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಸಸ್ಯ ದೇಹದಲ್ಲಿ ಕೆಲಸವನ್ನ ಮಾಡುತ್ತೆ. ಸಸ್ಯದಲ್ಲಿ ನಮಗೆ ಆಕ್ಟಿವಿಟೀಸ್ ಕಾಣಲ್ಲ ಅಂತ ಹೇಳಿದ್ರೆ ಇಷ್ಟು ಸಣ್ಣ ಇರೋ ಗಿಡ ಇಷ್ಟು ಎತ್ತರ ಆಗ್ತಾ ಅಂತ ಗೊತ್ತಾಗುತ್ತಲ್ವ ನಿಮಗೆ, ಗಿಡ ಬೆಳೆದಿದೆ ಅಂತ ನೀವು ಹೇಳ್ತೀರಲ್ಲ. ಹಾಗಾದ್ರೆ ಸಸ್ಯದ ಬೆಳವಣಿಗೆ ಹೊಂದುವಂತಹ ಭಾಗಗಳಲ್ಲಿ ಆಕ್ಸಿನ್ ಅನ್ನುವಂಥದ್ದು, ಬೇರು ಕಾಂಡ ಎಲ್ಲ ಬೆಳೆಯುತ್ತಲ್ವ, ಅಲ್ಲಿ ಜೀವಕೋಶಗಳು ಎಲ್ಲಿ ವಿಭಜನೆ ಆಗ್ತಾ ಇರುತ್ತೋ ಅಲ್ಲಿ ಸಸ್ಯದ ಬೆಳವಣಿಗೆಯ ಭಾಗಗಳಲ್ಲಿ ನೋಡಿ, ಇದು ಪ್ರತಿಯೊಬ್ರು ಕಲಿಯಲೇಬೇಕು. ಇದು ಇಷ್ಟೋ ತನಕ ನಾನು ಹೇಳಿದ್ದಕ್ಕಿಂತ ಈಗ ಹೇಳುವಂಥದ್ದನ್ನ ಇದು ಪ್ರತಿಯೊಬ್ರು ಕಲಿಯಲೇಬೇಕು. ಹಾಗೆ ಜಿಬ್ಬರ್ಲಿ ಅನ್ನುವಂಥದ್ದು ಇದು ಯಾವುದಕ್ಕೆ ಸಹಾಯ ಆಗುತ್ತೆ? ಹಾಗೆ ನೆಕ್ಸ್ಟ್ ಯಾವುದು ಚೋದಕ? ಸೈಟೋಕೈನಿನ್ ಅನ್ನುವಂಥದ್ದು ಸಸ್ಯ ದೇಹದಲ್ಲಿ ಎಲ್ಲಿ ಕೋಶ ವಿಭಜನೆ ನಡೆಯುತ್ತೋ ಆ ಕೋಶ ವಿಭಜನೆ ಹೊಂದುವ ಸ್ಥಳಗಳಲ್ಲಿ ಯಾವುದಿರುತ್ತೆ? ಸೈಟೋಕೈನಿನ್. ಹಾಗೆ ಇನ್ನೊಂದು ಆಬ್ಸಿಸಿಕ್ ಆಮ್ಲ, ಸಸ್ಯಗಳ ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತೆ. ನೋಡಿ, ಈ ಕಡೆ ಇರುವಂತದ್ದೆಲ್ಲವೂ ಸಹ ಹಾರ್ಮೋನ್ಗಳು, ಈ ಕಡೆ ಇರುವಂಥದ್ದು ಅವುಗಳ ಕಾರ್ಯ. ಇಲ್ಲಿ ಒಂದು ಈಗಿನ ಎಕ್ಸಾಮ್ ಪ್ಯಾಟರ್ನ್ ಕ್ವಶನ್ ಪೇಪರಲ್ಲಿ ಹೊಂದಿಸಿ ಬರೆಯಲಿ ಕೇಳಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲ ಕಾರ್ಯ ಕೇಳಿ ಚೋದಕಗಳನ್ನ ಅಥವಾ ಹಾರ್ಮೋನ್ಗಳನ್ನ ಹೆಸರಿಸಿ ಅಂತ ಕೇಳ್ಬೋದು, ಅಥವಾ
ನಿಮಗೆ ಇಲ್ಲಿರುವಂತಹ ಹಾರ್ಮೋನ್ಗಳನ್ನ ಕೇಳಿ ಅವುಗಳ ಕಾರ್ಯ ಏನು ಅಂತ ಸಹ ಕೇಳ್ಬೋದು. ಯಾವ್ದಾದ್ರೂ ಕೇಳ್ಬೋದು, ಇದನ್ನಾದ್ರೂ ಕೇಳ್ಬೋದು, ಅದನ್ನಾದ್ರೂ ಕೇಳ್ಬೋದು. 1 ಅಥವಾ 1 ಮಾರ್ಕ್ಸ್ 100% ಗ್ಯಾರಂಟಿ ಇರುತ್ತೆ, 1 ಅಥವಾ 2 ಗ್ರಂಥಿಗಳಿರೋದ್ರಿಂದ ಈ ಪಾಠದಲ್ಲಿ ನೀವು ಕಂಪಲ್ಸರಿ ಇದನ್ನು ಗೊತ್ತಾಗಿದೆ ಆಗ್ತಿದೆಯಲ್ಲ. ಹಾಗಾದ್ರೆ ಈಗ ನಾವು ನೋಡ್ತಾ ಹೋಗೋಣ. ಆಕ್ಸಿನ್ ಅನ್ನುವಂಥದ್ದು ಒಂದು ಸಸ್ಯ ಹಾರ್ಮೋನು. ಸಸ್ಯದ ಬೆಳವಣಿಗೆ ಭಾಗಗಳಾದಂತಹ ಬೇರು ಮತ್ತು ಕಾಂಡದ ತುದಿಗಳಲ್ಲಿ ಇದು ಬೆಳೆಯುತ್ತೆ. ನೀವು ವರ್ಧನಾಂಗಾಂಶ ಎಲ್ಲ ನೋಡಿದ್ರಲ್ವ, ಈರುಳ್ಳಿ ಇದರಲ್ಲೆಲ್ಲ ಓದಿದ್ರಲ್ಲ, ವರ್ಧನ ಬೆಳವಣಿಗೆ ಒಂದು ಭಾಗ ತಾನೆ, ಅವುಗಳಲ್ಲೆಲ್ಲ ಯಾವುದಿರುತ್ತೆ? ಆಕ್ಸಿನ್. ಜಿಬ್ಬರ್ಲಿನ್ ಸಸ್ಯದ ಬೆಳವಣಿಗೆ ಆಗುವಂಥದ್ದು ಕಾಂಡದ ಭಾಗದಲ್ಲಿ. ಹಾಗಾಗಿ ಕಾಂಡದ ಬೆಳವಣಿಗೆಗೆ ಕಾರಣವಾದಂತಹ ಸಸ್ಯ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಸೈಟೋಕೈನಿನ್. ಕೋಶ ವಿಭಜನೆ ಆಗಿ ಕಾಯಿ ಹಣ್ಣಾಗ್ಲಿಕ್ಕೆ ಆ ಥರದಲ್ಲಿ. ಈಗ ಮನೆಯಲ್ಲಿ ಟೊಮೆಟೊ ಕಾಯಿ ತಂದಿಟ್ಟಿರ್ತೀರಾ, ಬಾಳೆಕಾಯಿ ತಂದಿಟ್ಟಿರ್ತೀರಾ, ಸ್ವಲ್ಪ ಸಮಯದ ನಂತರ ಅದು ಹಣ್ಣಾಗುತ್ತಲ್ಲ, ಅಲ್ಲಿ ಕಿಣ್ವಗಳ ಚಟುವಟಿಕೆಯೂ ಇರುತ್ತೆ. ಆ ರೀತಿಯಲ್ಲಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಆ ಭಾಗದಲ್ಲಿ ಯಾವುದು ಕಂಡು ಬರುತ್ತೆ? ಲಾಸ್ಟಿಗಿರೋದು ತುಂಬಾ ಇಂಪಾರ್ಟೆಂಟ್. ಇದೇ ಪದವನ್ನು ಬಳಸಿ ಕೇಳುವಂಥದ್ದು ಜಾಸ್ತಿ. ಸಸ್ಯದ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ ಅನ್ನುವಂಥದ್ದು ಇದೆ, ಪ್ರತಿಬಂಧಿಸುತ್ತೆ ಅಂತ ಹೇಳುವಂಥದ್ದು. ಸಸ್ಯಗಳ ಬೆಳವಣಿಗೆ ಹೆಚ್ಚಾಗದೆ ಇರುವಂಥದ್ದು, ಎಲೆಗಳ ಬಾಡುವಿಕೆ, ಇವುಗಳಲ್ಲೆಲ್ಲ ಇದಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ಯಾವುದಾಗಿರುತ್ತೆ? ಅಬ್ಸಿಸಿಕ್ ಆಮ್ಲ. ಇದಿಷ್ಟು ಸಸ್ಯ ಹಾರ್ಮೋನಿನ ಅಥವಾ ಚೋದಕಗಳು ಮತ್ತು ಅವುಗಳ ಕಾರ್ಯ. ಹಾಗಾದ್ರೆ ರೆಡಿನಾ? ಮತ್ತೆ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಈಗ ನಾವು ಹೇಗೆ ಕಲ್ತಿದ್ದೀವಿ ಅದನ್ನೇ ನೀವು ಹೇಳ್ತಾ ಹೋಗೋದು. ನಾನು ಹೇಳ್ತಾ ಹೋಗ್ತೀನಿ, ಬೇಗ ಹೇಳ್ತಾ ಹೋಗ್ಬೇಕು. ಬಿ ಅಲರ್ಟ್. ಕೋಶ ವಿಭಜನೆ ಹೊಂದುವಂತಹ ಸ್ಥಳಗಳಲ್ಲಿ ಕಂಡು ಬರುವಂತಹ ಹಾರ್ಮೋನ್ ಅಬ್ಸಿಸಿಕ್ ಆಮ್ಲದ ಕಾರ್ಯ. ಸಸ್ಯದ ಬೆಳವಣಿಗೆ ಹೊಂದುವ ಭಾಗಗಳಲ್ಲಿ ಕಂಡು ಬರುವಂತಹ ಸಸ್ಯ ಹಾರ್ಮೋನ್ ಆಕ್ಸಿನ್ ನ ಕಾರ್ಯ. ಕಾಂಡದ ಬೆಳವಣಿಗೆಯಲ್ಲಿ ಕಂಡು ಬರುವ ಮಕ್ಕಳೇ, ಈಗ ನಿಮಗೆ ಗೃಹಪಾಠ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನೀವು ಪರೀಕ್ಷೆ ತನಕ ನೀವು 6 ಸಬ್ಜೆಕ್ಟ್ ಓದೋದ್ರಿಂದ ನೆನಪಿರೋದಿಲ್ಲ. ಇವತ್ತು ಈ ತರದ್ದು ಒಂದು ಸಣ್ಣ ಜುಮ್ಕಿನ ಹುಡುಗಿಯರಾದ್ರೆ ಇದಕ್ಕೆ ಇದು ಜುಮ್ಕಿ ತರ ಮಾಡ್ಕೊಂಬಿಡಿ. ಈ ತರದ್ದು ನೋಡಿ, ಇದಕ್ಕೆ ಜಿಬ್ಬರ್ಲಿನ್ ಅಂತ ಮಾಡಿ, ಇದಕ್ಕೆ ಆಕ್ಸಿನ್ ಅಂತ ಬರೀರಿ, ಇದಕ್ಕೆ ಸೈಟೋಕೈನಿನ್ ಅಂತ ಬರೀರಿ. ಈ ರೀತಿ ಅರ್ಥ ಆಗ್ತಿದೆಯಲ್ಲ. ಇದು ಅಬ್ಸಿಸಿಕ್ ಆಮ್ಲ ಅಂತ ಬರೀರಿ. ಮಿಸ್ ಬರ್ದೇನ್ ಮಾಡೋದು ಮಿಸ್? ಈಗ ನೀವು ಇದನ್ನ 4 ಬರ್ದಿಟ್ಕೊಂಡು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಗಿಡಗಳಿದೆಯಲ್ಲ, ಇದ್ದೇ ಇರುತ್ತಲ್ಲ, ಇದೇ ಇದೆ. ಇದಕ್ಕೊಂದು ಮಿಸ್ ಮಳೆ ಬರುತ್ತೆ ಮಿಸ್, ಎಲ್ಲ ಹಾಳಾಗುತ್ತೆ ಮಿಸ್, ಗಂಡು ಹೋಗುತ್ತೆ, ಎಲ್ಲ ಗೊತ್ತಿದೆಯಲ್ಲ, ಅದಕ್ಕೆ ನಾನು ಇದಕ್ಕೊಂದು ಸಣ್ಣ ಕವರ್ ಹಾಕ್ಬಿಟ್ರೆ ಆಯ್ತು. ಆಯ್ತಾ? ಇದನ್ನು ನೀವು ಸುಮ್ಮನೆ ಆ ಗಿಡದ ಹತ್ರ, ಎಲ್ಲ ಗಿಡಗಳಲ್ಲಿ ಬೇರಿನ ಹತ್ರ, ಕಾಂಡದ ಬೆಳವಣಿಗೆ ಅಂತ ಹೇಳಿದ್ರೆ ಯಾವ್ದು ಹಾಕ್ಬೇಕು? ಇದು ಕಾಯಿ ಹಣ್ಣಾಗುವಂಥದ್ದಲ್ಲೆಲ್ಲ ಒಂದು ಕಾಯಿ ಇದೆ ಅಂತ ಹೇಳಿದ್ರೆ ಅಲ್ಲಿಗಾದ್ರೂ ಹಾಕ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಆ ಕಾಯಿ ಬಿಡುವಂತಹ ತುದಿಗೆ ಇದನ್ನು ಸುಮ್ಮನೆ ಕಟ್ಟೋದಷ್ಟೇ. ಇಷ್ಟು ದೊಡ್ಡನೇ ಮಾಡಬೇಕು ಅಂತಿಲ್ಲ, ನಿಮ್ಮದೇ ಆದಂತಹ ರೀತಿಯಲ್ಲಿ. ಹಾಗೆ ಒಂದು ಸಣ್ಣ ಗಿಡ ಇದೆ, ಹೈಟ್ ಕಡಿಮೆ ಇದೆ, ಕುಳ್ಳುಕ್ಕಿದೆ, ಬೆಳವಣಿಗೆ ಕುಂಠಿತ ಆಗಿದೆ, ಅದಕ್ಕೆ ಇದನ್ನು ಅಬ್ಸಿಸಿಕ್ ಆಮ್ಲ ಹಾಕ್ಬೋದಲ್ವಾ? ಈ ಪದಗಳು ನಿಮಗೆ ನೆನಪಿರೋದಿಲ್ಲ ಮಕ್ಕಳೇ, ಅದಕ್ಕೋಸ್ಕರ. ಹಾಗಾಗಿ ನೀವು ಇದನ್ನ ನಿಮ್ಮ ಗಿಡಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಸೈಟೋಕೈನಿನ್, ಹಾಗೆ ಆಕ್ಸಿನ್, ಅಬ್ಸಿಸಿಕ್ ಆಮ್ಲ ಎರಡೂ ಕಡೆ ಇದೆ. ಇದು ಜಿಬ್ಬರ್ಲಿನ್. ಇದು ಕೆಲವೇ ಒಂದು 10 ನಿಮಿಷನೂ ಬೇಡ, ಇಷ್ಟು ನೀಟಾಗಲ್ದೇ ಇದ್ರು ನೀವು ಮನೆಯಲ್ಲಿ ಹಾಕಿಟ್ರೆ ನಿಮಗೆ ಅದನ್ನು ನೋಡ್ತಾ ಇದ್ರೆ ಇಷ್ಟು ಹಾರ್ಮೋನ್ಗಳ ಹೆಸರು ಬಾಯಿ ಬರ್ತಾ ಹೋಗುತ್ತೆ. ಜೊತೆಗೆ ಈಸಿಯಾಗಿ ನೀವು ಬುಕ್ ಇಟ್ಕೊಂಡು ಬಯಾಟ್ ಹೊಡೆದು ಆ ರೀತಿ ಮಾಡದೆ ನೀವು ಈ ಇದನ್ನು ಕಲಿಬೋದು. ಹಾಗಾಗಿ ನಿಮಗೆ ನಾಳೆ ಗೃಹಪಾಠ ನಿಮ್ಮ ಮನೆಯಲ್ಲಿ ಅದನ್ನು ಮಾಡಿ. ನಾನು ನಿಮಗೆ ಗೃಹಪಾಠವನ್ನು ಮಾಡಿದಿರೋ ಇಲ್ವೋ ಅನ್ನೋದನ್ನು ನಾನು ಇಲ್ಲಿ ನನ್ನದೇ ಆದಂಥ ಗಿಡ ಇದೆಯಲ್ಲ, ಪಾಠದಿದೆ ಸಣ್ಣದೊಂದು, ಅದನ್ನು ಇಟ್ಟು ಇದನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದು 4, ನೀವು ಅದನ್ನು ಎಲ್ಲೆಲ್ಲಿಗೆ ಇಡ್ತೀರಾ ಅವಾಗ ನೀವು ನೆನ್ನೆ ಮನೆಯಲ್ಲಿ ಮಾಡಿದ್ದೀರಾ ಅಂತ ಹೇಳಿ ಅರ್ಥ. ಜೊತೆಗೆ ಈ ಹಾರ್ಮೋನ್ಗಳನ್ನು ಬರ್ಕೊಂಡು ಬನ್ನಿ, ಓಕೆನಾ? ಯಾಕೋ ಅಂದನೇ ಇಲ್ಲದ? ಸರಿ, ಓಕೆ, ಬಾಯ್, ಥ್ಯಾಂಕ್ ಯು.